ಕನ್ನಡ ಸಾಹಿತ್ಯ ಸಾಧಕರ 725 ರಸಪ್ರಶ್ನೆಗಳು ಎನ್ನುವ ಈ ಒಂದು ಪುಸ್ತಕ. ಕನ್ನಡ ಸಾಹಿತಿಗಳ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಪ್ರಶ್ನೆಗಳನ್ನು ಇವರು ಹೇಗೆ ರೂಪಿಸ್ತಾರೆ ಅಂದರೆ, ಅವರ ಹುಟ್ಟಿದ ಊರು, ದಿನಾಂಕ ಗೊತ್ತಿದ್ದರೆ ದಿನಾಂಕ, ಅವರ ಕಾರ್ಯಕ್ಷೇತ್ರ, ಸಾಹಿತ್ಯ ಪ್ರಕಾರ, ಬರೆದಿರುವ ಪ್ರಮುಖ ಕೃತಿಗಳು, ಗಳಿಸಿದ ಪ್ರಶಸ್ತಿಗಳು, ಕೈಗೊಂಡ ಪ್ರವಾಸಗಳು, ಅಕಸ್ಮಾತ್ ಭಾವಚಿತ್ರ ಇದ್ದರೆ ಅದನ್ನೂ ಸೇರಿಸಿ ಇವರು ಪ್ರಶ್ನೆಯನ್ನು ರೂಪಿಸ್ತಾರೆ. ಗುಲ್ಬರ್ಗಾ ಜಿಲ್ಲೆಯ ಅಂಬಲಿಗ ಎಂಬಲ್ಲಿ ಕ್ರಿಸ್ತಶಕ 1700 ಜನಿಸಿದ ಕವಿಗುರು ಚೆನ್ನ ಮಲ್ಲಿಕಾರ್ಜುನ ಕೊಟ್ಟ ಮತಿಯಿಂದ ಕಾವ್ಯವನ್ನು ರಚಿಸಿದೆ ಅಂತ ಹೇಳ್ಕೊಂಡಿದ್ದಾನೆ. ಶಿಬಿರಾಯನ ಸ್ತುತಿ, ವೀರಸಂಗಯ್ಯನ ಚೌಪದ, ಗಂಗೆ ಗೌರಿ ಚೌಪದ, ಶ್ವೇತನ ವಾರ್ಧಕ ಇವು ಈತನ ಕೆಲವು ಕೃತಿಗಳು. ಕಲವರಿಗೆ ದೇಶವೆಂಬಲ್ಲಿ ಓದಿಸುವ ಸಲೆ ಭಕ್ತ ಚೆನ್ನ ಮಲ್ಲಯ್ಯ ಎಂದು ಹೇಳಿರುವುದರಿಂದ ಈತ ಉಪಾಧ್ಯಾಯನಾಗಿದ್ದಿರಬಹುದು. ಪಾಲ್ಕುರಿಕೆಯ ಸೋಮನಾಥ ಮೊದಲಾದವರನ್ನು ಈತ ಸ್ಮರಿಸಿದ್ದಾನೆ. ಈತ ಯಾರು ಅಂತ ಹೇಳಿ ನಮ್ಮ ಕುತೂಹಲವನ್ನು ಕೆರಳಿಸ್ತಾರೆ. ಕೊನೆಯಲ್ಲಿ ಉತ್ತರವನ್ನು ಕೊಡ್ತಾರೆ. ಆತ ಯಾರು ಅಂದರೆ, ನಮಗೆ ಅಷ್ಟಾಗಿ ಪರಿಚಯ ಇಲ್ಲದೆ ಇರತಕ್ಕಂಥ ಅಗ್ಗಳ ಅಂತಕ್ಕಂಥ ಒಬ್ಬ ಕವಿ. ಅಗ್ಗಳ. ಹಾಗಾಗಿ ಅಗ್ಗಳನ ಬಗ್ಗೆ ಮತ್ತಷ್ಟು ಹೆಚ್ಚಿಗೆ ತಿಳ್ಕೋಬೇಕು ಎನ್ನುವ ಒಂದು ಕುತೂಹಲ ನಮಗೆ ಬಂದೇ ಬರುತ್ತೆ. ಹೀಗೆ ಅತ್ಯಂತ ಪ್ರಾಚೀನರಿಂದ ಹಿಡಿದು ಆಧುನಿಕ ಸಾಹಿತಿಗಳವರೆಗೆ ಎಲ್ಲರನ್ನೂ ಒಳಗೊಂಡ ಹಾಗೆ ಮುಖ್ಯವಾದ ಅಂಶಗಳನ್ನು ಒಳಗೊಂಡಂಥ ಒಂದು ಕ್ವಿಜ್ ಪುಸ್ತಕ. ಕನ್ನಡ ಸಾಹಿತ್ಯ ಸಾಧಕರ ರಸಪ್ರಶ್ನೆಗಳು. 725 ಜನರ ಬಗ್ಗೆ ಮಾಹಿತಿ ಉಂಟು. ಸಂಬುಟೂರು ವಿಶ್ವನಾಥ್ ಇದನ್ನು ಬರೆದಿದ್ದಾರೆ. ವಿದ್ಯಾರ್ಥಿಗಳು ಇರುವ ಮನೆಯಲ್ಲಿ ಇರಲೇಬೇಕಾದಂಥ ಕೃತಿ.